ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಟು ಶ್ಮಿತಾ ವಿಲಾಸ್ಗಳು. ಇವತ್ತು ನಾನು ಬಸ್ಸಾರು ಮತ್ತು ಕಾಳು ಮತ್ತು ಸೊಪ್ಪನ್ನು ಬಳಸಿ ಒಂದು ಪಲ್ಯನ ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ಇಲ್ಲಿ ಕಾಳು ಮತ್ತು ಪಲ್ಯನ ಬೇಯಕ್ಕೆ ಹಾಕಿದ್ದೀನಿ. ಇಲ್ಲಿ ಬಂದು ಹುಡಿ, ಕಾಯಿ, ಒಣಮೆಣಸಿನ್ಕಾಯಿ, ಟೊಮೆಟೊ ಹಣ್ಣು, ಈರುಳ್ಳಿ, ಚಕ್ಕೆ, ಮೆಣಸು ಸ್ವಲ್ಪ ಹಾಕ್ಕೊಂಡು ಇಷ್ಟನ್ನು ಕೂಡ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಈ ರೀತಿ ನುಣ್ಣಗೆ ಪೇಸ್ಟ್ ಆಗಬೇಕು. ಇಲ್ಲಿ ಬಂದು ನಾನು ಹುಳ್ಳಿ ಕಾಳು ಮತ್ತು ನಮ್ಮ ಮನೆ ಹತ್ರನೇ ಬರ್ತದಂಥ ಕೀರೆ ಸೊಪ್ಪು ಎರಡೂ ಇತ್ತು. ಸೊ ಎರಡೂ ಮಿಕ್ಸ್ ಮಾಡಿ ನಾನು ಸೊಪ್ಪನ್ನು ಬೇಯಿಸಿ ಸೋಲ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಬಂದು ಮಾಮೂಲಿಗೆ ನಾವು ಯಾವ ಥರ ಒಗ್ಗರಣೆ ಕೊಡ್ತೀವಿ, ಎಣ್ಣೆ ಬಿಟ್ಟು ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಈರುಳ್ಳಿ ಹಾಕಿ ನಾವೇನು ರುಬ್ಬಿರ್ತೀವಿ ಮಸಾಲೆನ ಅದನ್ನು ಹಾಕಿದ್ದೀನಿ. ಸೊ ಇಲ್ಲಿ ಬಸ್ಸಾರು ರೆಡಿ ಆಯಿತು. ಈ ಕಡೆ ನಾನು ಸೊಪ್ಪನ್ನು ಕೂಡ ಹುರ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆಗೆ ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಈರುಳ್ಳಿ ಕೂಡ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ನಾವೇನು ಬೇಯಿಸಿರ್ತೀವಿ ಕಾಳು ಮತ್ತು ಸೊಪ್ಪನ್ನು ಹಾಕಿ ನೀಟಾಗಿ ಹುರ್ಕೊಂಡು ಮೇಲ್ಗಡೆ ಸ್ವಲ್ಪ ಸಾಂಬಾರನ್ನು ಹಾಕ್ಕೊಂಡು ನೀಟಾಗಿ ಸಾಂಬಾರೆಲ್ಲ ಹಿಂಗೋವರೆಗೂ ಬೇಯಿಸ್ಕೋಬೇಕು. ಸೊ ಸ್ವಲ್ಪ ಕಾಯಿನೂ ಹಾಕೋಬೋದು. ಸೊ ಕಾಯಿನೂ ಸೇರಿಸ್ಕೊಂಡು ನೀಟಾಗಿ ಅದನ್ನು ಹುರ್ಕೊಬೇಕು. ಇವಾಗ ಬಸ್ಸಾರು ಮತ್ತು ಕಾಳು ಸೊಪ್ಪಿನ ಪಲ್ಯ ರೆಡಿ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.